ನೇಪಾಳಲ್ಲಿ ಈ ಒಂದು ಫ್ಲಡ್ ನಡೆಯೋದಕ್ಕೂ ಮುಂಚೆ ಸ್ಯಾಟಲೈಟ್ ಅಲ್ಲಿ ಕೆಲವು ಇಮೇಜ್ಗಳನ್ನ ಅಬ್ಸರ್ವ್ ಮಾಡಿರ್ತಾರೆ. ಈ ರೀತಿ ಒಂದಷ್ಟು ಡಿಫ್ರೆನ್ಸಸ್ಗಳನ್ನ ಗ್ಲೇಷಿಯರ್ ಅಲ್ಲಿ ಡಿಫ್ರೆನ್ಸಸ್ಗಳನ್ನ ಪಿಕ್ಚರ್ಸ್ಗಳನ್ನ ಕಲೆಕ್ಟ್ ಮಾಡ್ಕೊಂಡಿರ್ತಾರಂತೆ. ಬೆಳಿಗ್ಗೆ ಸುಮಾರು 8:15 ಆ ಟೈಮಲ್ಲಿ ನಡೆದಿರುವಂತಹ ಇಶ್ಯೂ ಇದು ಕೆಲಮಿಟಿ. ಏನಾಗುತ್ತೆ, ಜನಗಳಿಗೆ ಯಾವುದೇ ಒಂದು ಸಿಗ್ನಲ್ ಇಲ್ಲ, ಬಟ್ ಅಲ್ಲಿ ನೇಪಾಲ್ ಅವರು ಒಂದನ್ನ ಐಡೆಂಟಿಫೈ ಮಾಡ್ತಾರೆ. ಏನದು ಅಂದ್ರೆ ಮ್ಯಾಗ್ನಿಟ್ಯೂಡ್ 4.4 ಇರುತ್ತೆ. ಏನದು ಅಂದ್ರೆ ಅರ್ತ್ ಕ್ವೇಕ್, ಭೂಕಂಪ ಬರ್ತಿದೆ ಅನ್ನುವಂತ ಒಂದು ಸಿಗ್ನಲ್ ಗೊತ್ತಾಗುತ್ತೆ. ಅವ್ರು ಅನ್ಕೊಂತಾರೆ ಭೂಕಂಪ ಬರ್ತಿದೆ ಅಂತ ಇನಿಷಿಯಲಿ ಐಡೆಂಟಿಫೈ ಮಾಡ್ತಾರೆ. ಅದಾದ ನಂತರ ಗೊತ್ತಾಗುತ್ತೆ ಆ ಒಂದು ಮ್ಯಾಗ್ನಿಟ್ಯೂಡ್ ಇದೆಯಲ್ಲ 4.4 ಇಂದ 5.4 ಹೋಗುತ್ತಂತೆ. ಅದಕ್ಕೆ ಕಾರಣ ಏನು ಅಂತಂದ್ರೆ ಗ್ಲೇಷಿಯರ್ ರಾಕ್ಸ್ ಗಳು ಅಲ್ಲಿ ಕೆಳಗೆ ಬೀಳ್ತಿರುವಂತ ಕಾರಣಕ್ಕೆ ಭೂಕಂಪ ಅನ್ನುವಂತ ಫೀಲ್ ಆಗುತ್ತೆ. ನೇಪಾಳದಲ್ಲಿ ನಡೆದಿರುವಂತ ಈ ಇನ್ಸಿಡೆಂಟ್ ನ ನೀವು ಅರ್ಥ ಮಾಡ್ಕೋಬೇಕು ಅಂದ್ರೆ ಅಲ್ಲಿ ಜಿಯೋಗ್ರಾಫಿಕಲಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೋಬೇಕು. ನೇಪಾಳ್ ಅಂಡ್ ಟಿಬೇಟ್ ಬಾರ್ಡರ್, ಟಿಬೇಟ್ ಚೈನಾಗೆ ಬಿಲಾಂಗ್ ಆಗುತ್ತೆ, ನೇಪಾಳು ಬಾರ್ಡರ್. ಆ ಬಾರ್ಡರ್ ಅಲ್ಲಿ ಒಂದು ಹಿಮಾಲಯನ್ ಒಂದು ತಪ್ಪಲು ಅಂತ ಅನ್ಕೊಳ್ಳಿ. ಆ ಹಿಮಾಲಯ ತಪ್ಪಲಲ್ಲಿ ಹಿಮ ಪರ್ವತಗಳಿದೆ. ಹಿಮ ಪರ್ವತದಲ್ಲಿ ಹಿಮದ ದೊಡ್ಡ ದೊಡ್ಡ ಗಡ್ಡೆಗಳಿದೆ, ಅದನ್ನ ಗ್ಲೇಷಿಯರ್ ಅಂತ ಕರೀತಾರೆ. ಆ ಹಿಮದ ದೊಡ್ಡ ದೊಡ್ಡ ಗಡ್ಡೆಗಳೆಲ್ಲ ಹೌದೇ ಕನೆಕ್ಟೆಡ್ ಅಂತ ನೀವು ಯೋಚನೆ ಮಾಡೋದಾದ್ರೆ, ಕೆಲವು ಮಡ್ ಇರುತ್ತೆ, ಕೆಲವು ಸಲ ಹಿಮ ಜೊತೆಗೆ ಕನೆಕ್ಟ್ ಆಗಿರುತ್ತೆ. ಆ ಹಿಮ ಜೊತೆಗೆ ಕನೆಕ್ಟ್ ಆಗಿದ್ದು ಕಸ್ಕೊಂಡು ಬೀಳೋದಕ್ಕೆ ಕಾರಣ ಏನು ಅಂತ ನಾನು ಹುಡುಕ್ಬೇಕಾದ್ರೆ, ಅಲ್ಲಿ ಏನಾದ್ರೂ ಭೂಕಂಪ ಅಂತಂದ್ರೆ ಯಾರಾದ್ರೂ ಅಳ್ಳಾಡ್ಸಿದ್ರೆ ತಾನೆ ಏನಾದ್ರೂ ಒಂದು ಬಿಲ್ಡಿಂಗ್ ಬೀಳೋದು. ಅದೇ ರೀತಿ ಅಲ್ಲಿ ಹಿಮಾಲಯದಲ್ಲಿ ಹಿಮ ಏನಾದ್ರೂ ಬೀಳಬೇಕು ಅಂದ್ರೆ ಭೂಕಂಪ ಏನಾದ್ರು ಆದ್ರೆ ಬೀಳುತ್ತೆ. ಅಥವಾ ನ್ಯಾಚುರಲಿ ಏನಾದ್ರೂ ಡಿಫ್ರೆನ್ಸಸ್ ಆದ್ರೆ, ನೇಚರಲ್ಲಿ ಈಗ ಕೆಲವು ಸಲ ಹೀಟ್ ಆದ್ರೆ ಏನಾಗುತ್ತೆ, ಐಸ್ ಮೆಲ್ಟ್ ಆಗುತ್ತೆ. ಇನ್ ಕೆಲವು ಸಲ ಬೇರೆ ಒಂದಷ್ಟು ಕಾರಣಗಳಿಂದ ಐಸ್ ಯಾವ ರೀತಿ ಒಂದು ಸಾಂದ್ರತೆ ಅಥವಾ ಏನಂತಾರೆ ಡೆನ್ಸಿಟಿ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಇಲ್ಲಿ ಪ್ರಿಲಿಮಿನರಿ ರಿಪೋರ್ಟ್ ಏನಂತ ಅನ್ಕೊಂಡಿದ್ರು, ಅರ್ತ್ ಕ್ವೇಕ್ ಇಂದ ಈ ರೀತಿ ಗ್ಲೇಷಿಯರ್ ಕೆಳಗೆ ಬಿದ್ದಿದೆ ಅಂತ ಅನ್ಕೊಂಡ್ರು. ಬಟ್ ಲೇಟರ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಏನ್ ಗೊತ್ತಾಯ್ತು ಅಂದ್ರೆ, ನೇಚರಲ್ಲಿ ಚೇಂಜ್ ಆಗಿರುವಂತ ಕಾರಣ, ಎನ್ವಿರಾನ್ಮೆಂಟ್ ಚೇಂಜ್ ಆಗಿರೋ ಕಾರಣಕ್ಕೆ ಆ ಒಂದು ಗ್ಲೇಷಿಯರ್ ಹಿಮದ ಒಂದು ದೊಡ್ಡ ಗಡ್ಡೆ ಅದು ಎಷ್ಟು ಎತ್ತರದಿಂದ ಬಿದ್ದಿದೆ ಅಂದ್ರೆ ಸುಮಾರು 5200 ಮೀಟರ್ ಹೈಟ್ ಇಂದ ಬಿದ್ದಿರುವಂತ ಗಡ್ಡೆ ಅದು. ಅಂತ ಗಡ್ಡೆ ಎಲ್ಲಿಗೆ ಬಿದ್ದಿದೆ ಅಂದ್ರೆ, ಒಂದು ರಿವರ್ ಇದೆ, ನ್ಯಾರೋ ಅಂದ್ರೆ ತುಂಬಾ ಚಿಕ್ಕದಾಗಿ ಹಾದು ಹೋಗುವಂತ ಒಂದು ರಿವರ್ ಇದೆ. ಅದು ಮೇಲಿಂದ ನೀವು ಸ್ಟ್ರಕ್ಚರ್ನ ನಾವು ಜಿಯೋಗ್ರಫಿಕಲಿ ಮ್ಯಾಪ್ನ ತೋರಿಸಿ ನೀವು ನೋಡಿ, ಅದು ಯಾವ ರೀತಿ ಹಾದು ಹೋಗುತ್ತೆ ಅಂದ್ರೆ, ಹಾದು ಹೋದ ನಂತರ ಕೆಳಗಡೆ ಒಂದು ಕಾನ್ಸ್ಟೆಂಟ್ ಫ್ಲೋ, ಒಂದೇ ಲೆವೆಲ್ ಅಲ್ಲಿ ಇರುವಂತ ಒಂದು ರಿವರ್ ಇದೆ. ಆ ರಿವರ್ಗೆ ಕನೆಕ್ಟ್ ಆಗಬೇಕು. ಈ ಒಂದು ಮಂಜು ಗಡ್ಡೆ ದೊಡ್ಡ ಒಂದು ಗ್ಲೇಷಿಯರ್ ಅದು ಕಟ್ಟಾಗಿ 5200 ಮೀಟರ್ ಅಷ್ಟು ಎತ್ತರದಿಂದ ಕೆಳಗೆ ಬಿದ್ದಂಥದ್ದು ಎಲ್ಲಿಗೆ ಬೀಳುತ್ತೆ ಅಂದ್ರೆ, ಈ ಫ್ಲೋ ಹೋಗ್ಬೇಕಲ್ಲ, ಆ ಫ್ಲೋ ಮಧ್ಯ ಬೀಳುತ್ತೆ. ಫ್ಲೋ ಮಧ್ಯ ಬಿದ್ದಾಗ ಏನಾಗುತ್ತೆ, ರಿಸರ್ವೈರ್ ಅಲ್ಲಿ ಸುಮಾರು 32 ಅಡಿಯಷ್ಟು ಅಗಳದಷ್ಟು ನೀರಿನ ಸಾಂದ್ರತೆ ಜಾಸ್ತಿ ಆಗುತ್ತಂತೆ. ನೀರಿನ ಸಾಂದ್ರತೆ ಅಂದ್ರೆ ರಿಸರ್ವೈರ್ ಅಂತ ಹೇಳ್ತಾರೆ. ರಿಸರ್ವೈರ್ ಜಾಸ್ತಿ ಆದಾಗ ಅಲ್ಲೇನಾಗುತ್ತೆ, ವಾಟರ್ ಪ್ರೆಷರ್ ಬಿಲ್ಡ್ ಆಗುತ್ತೆ. ವಾಟರ್ ಪ್ರೆಷರ್ ಬಿಲ್ಡ್ ಆದಾಗ ಒಂದು ಕಡೆ ಮಂಜುಗಡ್ಡೆ ಅಂದ್ರೆ ಮಂಜಿನಿಂದ ಕೂಡಿರುವಂಥದ್ದು ಗ್ಲೇಷಿಯರ್, ಅದ್ರ ಜೊತೆಗೆ ಬಿದ್ದಿರುವಂಥ ಕಲ್ಲು ಮಣ್ಣು ಇದೆಲ್ಲ ಇದೆ. ಇನ್ನೊಂದು ಕಡೆ ವಾಟರ್ ಪ್ರೆಷರ್ ಬಿಲ್ಡ್ ಆಗಿದೆ. ಆ ಪ್ರೆಷರ್ ಬಿಲ್ಡ್ ಆದಂಥ ಕಾರಣಕ್ಕೆ ಐಸ್ ಯಾವಾಗ ಬ್ರೇಕ್ ಆಗುತ್ತೋ, ವಾಟರ್ ಲಾಗ್ ಜಾಸ್ತಿ ಆಗಿರುತ್ತೋ, ಅದು ಒಂದೇ ಸಲ ಬರುತ್ತೆ. ಒಂದೇ ಸಲ ಬಂದಾಗ ಅಲ್ಲಿ ವಾಟರ್ ಫ್ಲೋ ಆಗಿರೋದು ತುಂಬ ಚಿಕ್ಕದಾದಂಥ ಜಾಗ. ಆ ಚಿಕ್ಕದಾದಂಥ ಜಾಗದಲ್ಲಿ ತುಂಬ ಮಳೆ ಬಂದಾಗ ಏನಾಗುತ್ತೆ, ವಾಟರ್ ಫ್ಲೋ ಇರುವಂಥ ಕಾರಣಕ್ಕೆ ಒಂದೇ ಸಲ ಆ ಒಂದು ಪ್ರೆಷರ್ ಬಿಲ್ಡ್ ಆಗೋದಿಲ್ಲ. ಆ ಪಕ್ಕದಲ್ಲೇ ಸುಮಾರು ಬಿಲ್ಡಿಂಗ್ಗಳಿದೆ. ಅಂಥ ಜಾಗದಲ್ಲಿ ಸುಮಾರು ಜನ ಈ ಮೋಸ್ಟ್ಲಿ ಟೂರಿಸ್ಟ್ಗಳು ಹೋಗ್ತಾರೆ. ಇಟ್ಸ್ ಅ ಬ್ಯೂಟಿಫುಲ್ ಪ್ಲೇಸ್ ಅನ್ನೋ ಕಾರಣಕ್ಕೆ ಅಂತ ಟೂರಿಸ್ಟ್ಗಳು ಹೋಗಿರುವಂಥ ಪ್ಲೇಸ್ಗಳ ಆ ಒಂದು ಜಾಗ ಬಂದು ಜಾಸ್ತಿ ಟೂರಿಸ್ಟ್ಗಳು ಇರುವಂಥ ಜಾಗ. ಆ ಜಾಗದಲ್ಲಿ ಯಾವಾಗ ರಿಸರ್ವೈರ್, ಯಾವಾಗ ಈ ಗ್ಲೇಷಿಯರ್ ಹೊಡ್ಕೊಳ್ಳುತ್ತೋ, ಪ್ರೆಷರ್ ಇರುತ್ತಲ್ಲ, ಅವಾಗ ವಾಟರ್ ಜೊತೆಗೆ ಮಡ್ಡು ಕಲ್ಲು ಎಲ್ಲ ಸೇರಿಸ್ಕೊಂಡು ಒಟ್ಟಿಗೆ ಬರುತ್ತೆ. ಆ ವಿಡಿಯೋನ ನೋಡಿದ್ರೆ ನಿಜವಾಗ್ಲೂ ನೇಚರ್ ಅನ್ನೋದು ಎಷ್ಟು ಪವರ್ಫುಲ್ ಅನ್ನೋದು ಎಲ್ರಿಗೂ ಅರ್ಥ ಆಗುತ್ತೆ. ಬಂದ ನಂತರ ಅಕ್ಕಪಕ್ಕದಲ್ಲಿರುವಂತ ಎಲ್ಲ ಏರಿಯಾ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಸುಮಾರು 40 ಕಿಲೋಮೀಟರ್ನಷ್ಟು ರೋಡು ಹಾಳಾಗೋಗಿದೆ ಅಂತೆ. 40 ಕಿಲೋಮೀಟರ್ ಅಂದ್ರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಬೆಂಗಳೂರಲ್ಲಿ ಒಂದು ತುದಿಯಿಂದ ಇನ್ನೊಂದು ತುದಿಗೆ 45 ಕಿಲೋಮೀಟರ್ ಇದೆ ರೇಡಿಯಸ್. ಅಷ್ಟು ದೂರ ರೋಡ್ಸ್ ಹಾಳಾಗೋಗಿದೆ. ಅಂಡ್ ಅಲ್ಲಿ ಎಲೆಕ್ಟ್ರಿಸಿಟಿ ಹೋಗಿದೆ, ಟೆಲಿಕಮ್ಯುನಿಕೇಶನ್ ಹೋಗಿದೆ, ಫುಲ್ ಕನೆಕ್ಷನ್ ಹೋಗ್ಬಿಟ್ಟಿದೆ. ಅಲ್ಲಿದ್ದಂತ ಸುಮಾರು 1400 ಜನ ಮಿಸ್ಸಿಂಗ್ ಅನ್ನಂತ ಒಂದು ಮಾಹಿತಿ ಇದೆ. ಅದರಲ್ಲಿ ಎಷ್ಟು ಜನ ಸತ್ತಿದ್ದಾರೆ, ಎಷ್ಟು ಜನ ಬದುಕಿದ್ದಾರೆ, ಅದ್ರ ಬಗ್ಗೆ ಅಕ್ಯುರೇಟ್ ಆಗಿ ಇನ್ಫಾರ್ಮೇಶನ್ ಇನ್ನೂ ಇಲ್ಲ. ಏನಕ್ಕೆ ಈ ಫ್ಲಡ್ ಆಯ್ತು ಅಂತ ಈಗ ಸೈಂಟಿಸ್ಟ್ಗಳು ಕಲೆ ಹಾಕ್ತಾ ಇದ್ದಾರೆ. ಈ ಫ್ಲಡ್ ನೋಡಿ ಒಂಥರ ಇಟ್ಸ್ ವೆರಿ, ನೇಚರ್ ಇಸ್ ವೆರಿ ಪವರ್ಫುಲ್. ಅದು ಯಾವಾಗ ಯಾವ ರೀತಿ ಏನಾಗುತ್ತೆ ಯಾರು ಕಂಡುಹಿಡಿಯೋಕ್ಕಾಗಲ್ಲ. ಇದನ್ನು ಯಾರು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಇದರಲ್ಲಿ ಸುಮಾರು ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಅದು ನಮ್ಮ ಇಂಡಿಯಾದವರಾಗಿರ್ಬೋದು, ನೇಪಾಳೀಸ್ ಆಗಿರ್ಬೋದು, ಟಿಬೇಟ್ ಅಲ್ಲೂ ಕೂಡ ಈ ಒಂದು ಎಫೆಕ್ಟ್ ಇಂಪ್ಯಾಕ್ಟ್ ಆಗಿದೆ. ಅದಲ್ಲದೆ ಆ ಜಾಗಕ್ಕೆ ತುಂಬಾ ಜನ ಫಾರಿನರ್ಸ್ ಬಂದಿದ್ದಾರೆ, ಡಿಫ್ರೆಂಟ್ ಕಂಟ್ರಿಯಿಂದ, ಇನ್ಕ್ಲೂಡಿಂಗ್ ಅಮೆರಿಕಾ. ಅಲ್ಲಿ ಈಶಾ ಫೌಂಡೇಶನ್ ಇಂದ ಸುಮಾರು ಜನ ಪಿಲಿಗ್ರಿಮ್ಸ್ ಹೋಗಿದ್ರಂತೆ. ಸುಮಾರು 80 ಜನ
ಅಲ್ಲಿ ಪ್ರಾಣವನ್ನು ಕಳ್ಕೊಂಡಿರುವಂಥ ಇನ್ಫಾರ್ಮೇಷನ್ ಬಂದಿದೆ ಅಂತ ಹೇಳ್ಬಿಟ್ಟು ಸದ್ಗುರು ಅವರು ಒಂದು ವಿಡಿಯೋನ ಮಾಡಿ ಅವರು ಮೈಕಲ್ಲಿ ಅನೌನ್ಸ್ ಮಾಡಬೇಕಾದ್ರೆ ಅವರು ಅಳ್ತಿರ್ತಾರೆ. ಆ ವಿಡಿಯೋನ ಕೂಡ ನೋಡಿದೆ. ಸೊ ಇಟ್ಸ್ ಅ ವೆರಿ ಡಿಸಾಸ್ಟರ್ ಮೂಮೆಂಟ್. ಈ ಇಂಪ್ಯಾಕ್ಟ್ನ ನೀವು ಟೆಕ್ನಿಕಲಿ ಅರ್ಥ ಮಾಡ್ಕೋಬೇಕು ಅಂದರೆ ಒಂದು ರಿಸರ್ವೇರ್ ಅಂತ ಹೇಳ್ಕೊಳ್ಳಿ. ಈಗ ಹೈಡ್ರೋ ಪವರ್ ಪ್ಲಾಂಟ್, ನಮ್ಗೆ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡಲಿಕ್ಕೆ ಹೈಡ್ರೋ ಪವರ್ ಪ್ಲಾಂಟ್ ಅಂತ ಹೇಳ್ತಾರೆ. ಹೈಡ್ರೋ ಪವರ್ ಪ್ಲಾಂಟ್ ಅಂತಂದರೆ ವಾಟರ್ನ ಒಂದು ಕಡೆ ಸ್ಟೋರ್ ಮಾಡ್ತಾರೆ. ವಾಟರ್ನ ಏನಕ್ಕೆ ಒಂದು ಕಡೆ ಸ್ಟೋರ್ ಮಾಡ್ತಾರೆ ಅಂದರೆ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ. ಏನನ್ನು ಕಂಟ್ರೋಲ್ ಮಾಡೋದಕ್ಕೆ? ವಾಟರ್ ಫ್ಲೋನ ಕಂಟ್ರೋಲ್ ಮಾಡೋದಕ್ಕೆ. ವಾಟರ್ ಫ್ಲೋನ ಕಂಟ್ರೋಲ್ ಮಾಡಿದ್ರೆ ಏನಾಗುತ್ತೆ, ಜನರೇಟರ್ ಇರುತ್ತಲ್ಲ ಆ ಬ್ಲೇಡ್ಸ್ ಮೇಲೆ ಬೀಳುತ್ತೆ, ಅದು ಓಡುತ್ತೆ, ಜನರೇಟರ್ ಓಡುತ್ತೆ. ಜನರೇಟರ್ ಓಡೋದ್ರಿಂದ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ. ಆ ರಿಸರ್ವ್ ಅನ್ನುವಂಥ ಒಂದು ಕಾನ್ಸೆಪ್ಟ್ನ ನಾನು ನಿಮ್ಗೆ ಏನು ಕೇಳ್ತಾ ಇದ್ದೀನಿ ಅಂದರೆ, ಈ ಮಂಜುಗಡ್ಡೆ ಅಂದರೆ ದೊಡ್ಡ ಗ್ಲೇಷಿಯರ್ ಇದೆಯಲ್ಲ, ಗ್ಲೇಷಿಯರ್, ಆ ಗ್ಲೇಷಿಯರ್ ಬಂದು ರಿವರ್ ಫ್ಲೋ ಮಧ್ಯದಲ್ಲಿ ಹೋಗ್ಬಿಡುತ್ತೆ. ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಇದನ್ನ ಏನಾದರೂ ನೀರು ಹರ್ಕೊಂಡು ಹೋಗ್ತಿದ್ರೆ ಅದ್ರ ಮಧ್ಯೆ ಏನಾದರೂ ಮಣ್ಣನ್ನು ಕಟ್ಬಿಟ್ಟು ಹೊತ್ತಿಡ್ತೀವಿ, ಅದು ಸಡನ್ ಆಗಿ ಒಂದು ಗುಂಡಿ ಅಥವಾ ಒಂದು ಏನಾದರೂ ತೂತನ ಮಾಡಿದಾಗ ಸಡನ್ ಆಗಿ ಕಿತ್ಕೊಂಡು ಹೋಗುತ್ತೆ ನೋಡಿ, ಮರಳುಗಳೆಲ್ಲನೂ ಕಟ್ಟಿರ್ತೀವಲ್ಲ. ಸೊ ಆ ರೀತಿ ಸಡನ್ ಆಗಿ ಬಂದಿರುವಂಥ ಕಾರಣಕ್ಕೆ ಕಲ್ಲು, ಮಣ್ಣು, ಮಡ್ಡೆ ಎಲ್ಲ ಒಟ್ಟೊಟ್ಟಿಗೆ ಬಂದು ಅಲ್ಲಿ ಸುತ್ತಮುತ್ತ ಇರುವಂಥ ಸುಮಾರು 40 ಕಿಲೋಮೀಟರ್ ಅಷ್ಟು ಏರಿಯಾಗೆ ಇಂಪ್ಯಾಕ್ಟ್ ಆಗಿದೆ. ಇಟ್ಸ್ ಅ ವೆರಿ ಡಿಸಾಸ್ಟರ್ ಮೂಮೆಂಟ್. ಐ ಥಿಂಕ್ ಈಗ ಇಂಡಿಯಾ ಕಡೆಯಿಂದ ಹೆಲ್ಪ್ ಹೋಗ್ತಿದೆ, ಚೈನಾ ಕಡೆಯಿಂದ ಹೆಲ್ಪ್ ಹೋಗ್ತಿದೆ, ನೇಪಾಳಲ್ಲಿ ಆಲ್ರೆಡಿ ರೆಸ್ಕ್ಯೂ ಟೀಮ್ ವರ್ಕ್ ಮಾಡ್ತಿದ್ದಾರೆ, US ಟೀಮ್ ಅದು ಕೂಡ ವರ್ಕ್ ಮಾಡ್ತಿದೆ. ಅಂದರೆ ಮಲ್ಟಿಪಲ್ ಕಂಟ್ರೀಸ್, ತುಂಬ ಡಿಫ್ರೆಂಟ್ ಕಂಟ್ರೀಸಿಂದ ಬಂದಿದ್ದಾರೆ. ಅಲ್ಲಿ ಸುಮಾರು 19 ಬ್ರಿಡ್ಜ್ಗಳು ಹೋಗ್ಬಿಟ್ಟಿದಾವಂತೆ. ಇಟ್ಸ್ ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್. ಈ ಥರ ಆಗುತ್ತೆ ಅಂತ ಯಾರು ಕೂಡ ಅನ್ಕೊಂಡಿರಲಿಲ್ಲ. ನಾನು ಇನ್ನೊಂದು ವಿಷಯನ ಹೇಳೋದನ್ನ ಮರೆತೆ. ಹಿಮಾಲಯ ಪರ್ವತ ಎಷ್ಟು ದೊಡ್ಡದಿದೆಯೋ ಅದೇ ರೀತಿ, ಅಂದರೆ ಅಷ್ಟು ಎತ್ತರಕ್ಕಿಲ್ಲ, ಅದರ ಸುತ್ತಮುತ್ತ ಸಿಸ್ಟರ್ಸ್ ಅಂತ ಕರೀತಾರೆ, ಅದೇ ರೀತಿ ಎಷ್ಟೋ ಪರ್ವತಗಳಿದ್ದಾವೆ. ನೇಪಾಳ ಸುತ್ತಮುತ್ತ ಅದೇ ಥರ ಇದೆ. ಗ್ಲೇಷಿಯರ್ ಆ ರೀತಿ ಕಟ್ಟಾಗಿ ನದಿಗೆ ಅಡ್ಡ ಬರುತ್ತೆ ಅಂತ ಯಾರು ಕೂಡ ಇಮ್ಯಾಜಿನ್ ಮಾಡ್ಕೊಂಡಿರಲಿಲ್ಲ. ಅದರಲ್ಲಿ ಕೆಲವು ಫುಟೇಜ್ಗಳನ್ನೆಲ್ಲ ರಿಲೀಸ್ ಮಾಡಿದ್ದಾರೆ. ಅದನ್ನು ನೋಡಿದ್ರೆ ಯಾರಿಗೂ ಕೂಡ ಲೈಕ್ ದೇ ಕುಡಂಟ್ ಏಬಲ್ ಟು ಡೈಜೆಸ್ಟ್. ಇದನ್ನು ಪ್ರಿಡಿಕ್ಟ್ ಮಾಡೋದಕ್ಕೆ ಅಸಾಧ್ಯ ಆಗಿತ್ತು. ಈ ಮ್ಯಾಗ್ನಿಟ್ಯೂಡ್ ಸ್ಟಾರ್ಟಿಂಗಲ್ಲಿ ಅರ್ಥಕ್ವೇಕ್ ಆಗಿದೆ, ಅದೇ ಕಾರಣಕ್ಕೆ ಈ ರೀತಿ ಆಗಿರಬಹುದು ಅನ್ನೋದು ಕೆಲವರ ಐಡೆಂಟಿಫಿಕೇಶನ್ ಆಗಿತ್ತು. ಅದಾದ್ಮೇಲೆ ಲೇಟರ್ ಗೊತ್ತಾಗಿದೆ ಇದು ನ್ಯಾಚುರಲ್ ಚೇಂಜಸ್, ಎನ್ವಿರಾನ್ಮೆಂಟಲ್ ಚೇಂಜಸ್ ಆಗಿರುವಂಥ ಕಾರಣಕ್ಕೆ ಆಗಿದೆ ಅಂತ ಹೇಳ್ಬಿಟ್ಟು ಇನ್ನು ಈಗ ಸೈಂಟಿಸ್ಟ್ಗಳು ವರ್ಕ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಕಾರಣ ತಿಳ್ಕೊಳ್ಳೋದಕ್ಕೆ. ಈಗ ಬಿಗ್ಗೆಸ್ಟ್ ಚಾಲೆಂಜ್ ಏನಾಗಿದೆ ಅಂದ್ರೆ ನೋಡಿ, ಆ ಒಂದು ಎಫೆಕ್ಟೆಡ್ ಏರಿಯಾಗೆ ಕಾರು, ಬೈಕು, ಟ್ಯಾಕ್ಸಿ ಏನು ಹೋಗೋಕ್ಕಾಗಲ್ಲ. ಯಾಕಂದ್ರೆ ಫುಲ್ಲಿ ಮಡ್, ಒಂಥರ ಮಡ್ ಅಂದ್ರೆ ನೀವು ಯೋಚನೆ ಮಾಡಿ ಮಡ್ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಇನ್ನೊಂದು ಕಡೆ ವಾಟರ್ ಫ್ಲೋ ಆಗ್ತಿದೆ, ಮಿಕ್ಕಿದ ಅಕ್ಕಪಕ್ಕದ ಜಾಗಗಳಲ್ಲೆಲ್ಲ ಫುಲ್ ಮಡ್ಡಿ. ಆ್ಯಂಡ್ ಅಲ್ಲಿ ಯಾರ್ಯಾರು ಜನಗಳಿದ್ರು, ಬದುಕಿದ್ರು, ಏನಾಗಿದೆ ಯಾರಿಗೂ ಗೊತ್ತಿಲ್ಲ. ಆ ಜಾಗಕ್ಕೆ ಏನಾದರೂ ಅರ್ಜೆಂಟಾಗಿ ಒಂದು ಮೆಡಿಕಲ್ ಟೀಮ್ ಹೋಗಬೇಕು ಅಂದರೆ ಅರ್ಜೆಂಟಾಗಿ ಹೋಗೋಕ್ಕಾಗಲ್ಲ. ಅಲ್ಲಿಗೆ ರೆಸ್ಕ್ಯೂ ಟೀಮ್ನ ಏರ್ ಕಮ್ಯುನಿಕೇಷನ್ ಮುಖಾಂತರ ಡಿಪ್ಲಾಯ್ ಮಾಡಿದ್ದಾರೆ. ಈಗ ರೆಸ್ಕ್ಯೂ ಟೀಮ್ ಅಲ್ಲಿ ಯಾರ್ಯಾರು ಇದ್ದಾರೆ ಅವರನ್ನು ರೆಸ್ಕ್ಯೂ ಮಾಡ್ತಾ ಇದ್ದಾರೆ. ಈ 3 ನಂಬರ್ಸ್ಗಳು ಹಿಂದೂ ಆ ಪೇಪರಲ್ಲಿತ್ತು, ಆ ನಂಬರ್ಸ್ನ ನಾನು ಡಿಸ್ಪ್ಲೇ ಮಾಡ್ತೀನಿ. ಇನ್ ಕೇಸ್ ನಿಮ್ಮಲ್ಲಿ ನಮ್ಮ ಕರ್ನಾಟಕದಿಂದ ಒಂದು ಗ್ರೂಪ್ ಹೋಗಿತ್ತಂತೆ, ಅದರಲ್ಲಿ ಒಬ್ಬರು CM ಜೊತೆಗೆ ಮಾತಾಡಿದ ನಂತರ ಅವರು ಸೇಫ್ ಆಗಿದ್ದಾರೆ ಅಂತ ಒಂದು ಸ್ವಲ್ಪ ಸಣ್ಣ ಒಂದು ಇದರಲ್ಲಿ ನಾನು ಬಚಾವಾದೆ ಅಂತ ಹೇಳ್ತಾರೆ. ಅವ್ರು ಏನೇನೋ ಹೇಳ್ತಿರ್ತಾರೆ, ನಾವು ಮಾಡಿರುವಂಥ ಪ್ರಯತ್ನ ಫೇಲ್ ಆಗ್ಬೋದು, ಆದರೆ ನಮ್ಮ ಪ್ರಾರ್ಥನೆ ಫೇಲ್ ಆಗಲ್ಲ ಅಂತ ಎಲ್ಲ ಹೇಳ್ತಿರ್ತಾರೆ. ಆ ಒಂದು ವಿಡಿಯೋನ ನೀವು ನೋಡಿರ್ತೀರ ಅಂತ ಅನ್ಕೊಂತೀನಿ. ಅವರು ಬಚಾವಾದ ನಂತರ ಯಾರಾದರೂ ಇದರ ಕನ್ನಡದವರು ಅಂತ ಹೇಳ್ಬಿಟ್ಟು ಅವರು ಸಹ ಹುಡುಕ್ತಿದ್ರಂತೆ, ಬಟ್ ಯಾರು ಸಿಕ್ಕಿಲ್ಲ ಅಂತ ಹೇಳಿದ್ದಾರೆ. ಐ ಥಿಂಕ್ ಕನ್ನಡದವರು ಅಷ್ಟೊಂದು ಜನ ಇಲ್ಲ ಅಂತ ಅನ್ಸುತ್ತೆ. ಬಟ್ ಸ್ಟಿಲ್ ನಮ್ಮ ಇಂಡಿಯನ್ಸ್ ಆಗಿರ್ಬೋದು, ಫಾರಿನರ್ಸ್ ಆಗಿರ್ಬೋದು, ತುಂಬಾ ಜನ ಈ ಒಂದು ಡಿಸಾಸ್ಟರ್ ಅಲ್ಲಿ ಎಫೆಕ್ಟ್ ಆಗಿದ್ದಾರೆ. 1400 ಜನ ಮಿಸ್ಸಿಂಗ್ ಸೋಫಾರ್ ಗೊತ್ತಿರುವಂತ ರಿಪೋರ್ಟ್. ಇನ್ನೂ ಜಾಸ್ತಿ ಆಗ್ಬಹುದು. ಅದರಲ್ಲಿ ಎಷ್ಟು ಜನ ಬದುಕಿದ್ದಾರೆ, ಎಷ್ಟು ಜನಕ್ಕೆ ಏನಾಗಿದೆ, ನೋಬಡಿ ನೋಸ್. ಸೊ ವೆರಿ ಕ್ರಿಟಿಕಲ್ ಸಿಚುವೇಶನ್ ಇನ್ ನೇಪಾಲ್. ಅದಕ್ಕೆ ಇವಾಗ ಇಂಡಿಯಾನು ಹೆಲ್ಪ್ ಅಲ್ಲಿ ಭಾಗವಹಿಸ್ತಿದೆ, ಅಂಡ್ ಚೈನಾ ಕೂಡ ಭಾಗವಹಿಸಿದೆ, ಅಮೆರಿಕ ಕೂಡ ಭಾಗವಹಿಸಿದೆ, ಅವರ ಒಂದು ಟೀಮ್ ಕೂಡ ಅಲ್ಲಿಗೆ ಹೋಗಿದೆ ಅಂತ ನೋಡಿ. ಇದಕ್ಕೆ ಮುಂಚೆನೂ ಸಹ ಅಲ್ಲಿ ತುಂಬಾ ಹೆವಿ ರೇನ್ ಆದಾಗ ಫ್ಲಡ್ ಅಲ್ಲಿ ಆಗಿದೆ. ಆದ್ರೆ ಈ ಸಲ ನಡೆದಿರುವಂತ ಈ ಒಂದು ಡಿಸಾಸ್ಟರ್ ಇದಕ್ಕೆ ಮುಂಚೆ ಆ ಜಾಗದಲ್ಲಿ ನಡೆದಿಲ್ವಂತೆ. ಯಾಕಂದ್ರೆ ಇದು ನೆಕ್ಸ್ಟ್ ಲೆವೆಲ್ ಬಂದಿದೆ. ಅಂದ್ರೆ ನೀವು ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ ಆಗಲ್ಲ. ಅಷ್ಟು ದೊಡ್ಡ ಗ್ಲೇಷಿಯರ್, 30 ಫೀಟ್ ಅಷ್ಟು ವಾಟರ್ ಲಾಗ್, ಅಂದ್ರೆ ಎಷ್ಟು ದೊಡ್ಡದಾಗಿದೆ ಅಂದ್ರೆ 30 ಫೀಟ್ ದೊಡ್ಡದಾಗಿದೆ ವಾಟರ್. ಅಂದ್ರೆ ನೀವು ಯೋಚನೆ ಮಾಡಿ, ಒಂದು ನ್ಯಾರೋ ಪ್ಲೇಸ್ ಅಲ್ಲಿ ಹೋಗ್ತಿದ್ದಂತ ವಾಟರ್ ಅಷ್ಟು 30 ಫೀಟ್ ಅಷ್ಟು ದೊಡ್ಡದಾಗಿದೆ ಅಂದ್ರೆ ಎಷ್ಟು ವಾಟರ್ ಒಟ್ಟಿಗೆ ಬಂದಿರಬೇಡ. ಅವರ ಹಣೆ ಬರ ಏನಿತ್ತೋ ಏನೋ ಗೊತ್ತಿಲ್ಲ, ಅಲ್ಲಿ ತುಂಬಾ ಜನ ಸಿಗಾಕೊಂಡಿದ್ದಾರೆ. ಯಾರು ಕೂಡ ಇದನ್ನ ಪ್ರಿಡಿಕ್ಟ್ ಮಾಡೋಕ್ಕಾಗ್ತಿರಲಿಲ್ಲ. ಇದಕ್ಕೆ ಮುಂಚೆ ಮಳೆ ಜೋರಾಗಿ ಬಂದಾಗ ಫ್ಲಡ್ ಆಗ್ತಿತ್ತು, ಬಟ್ ಇಂಥ ಲೆವೆಲ್ಗೆ ಆಗ್ತಿರಲಿಲ್ಲ. ಅವಾಗ ವಾಟರ್ ಫ್ಲೋ ಆಗ್ತಿತ್ತು ಒಟ್ಟಿಗೆ, ಈ ಥರ ಒಂದೇ ಸಲ ನಿಂತ್ಕೊಂಡು ಜೋರಾಗಿ ಬರ್ತಿರಲಿಲ್ಲ ವಾಟ್ರು. ಸೊ ಇಟ್ಸ್ ವೆರಿ ಡಿಫಿಕಲ್ಟ್. ಅಂಥ ಜಾಗಗಳಲ್ಲಿ ಯಾರಾದರೂ ಟ್ರೆಕ್ಕಿಂಗ್ ಅಥವಾ ಟ್ರಾವೆಲ್ ಅಥವಾ ಏನೋ ಒಂದು ಕಾರಣಕ್ಕೆ ಹೋಗಿರ್ತಾರೆ, ಬಟ್ ಏನಾದರೂ ಈ ಥರ ಹೆಚ್ಚು ಕಮ್ಮಿ ಆದಾಗ ಈಗ ಅವ್ರ ಫ್ಯಾಮಿಲಿನವರು ರೀಚ್ ಔಟ್ ಮಾಡೋದು ಒಂದು ದೊಡ್ಡ ಚಾಲೆಂಜ್ ಆಗುತ್ತೆ. ನೀವುಗಳೆಲ್ಲ ಸುಮಾರು ಮೂವೀಸ್ಗಳನ್ನ ನೋಡಿರ್ತೀರ. ಈ ಥರ ಒಂದಷ್ಟು ಇಶ್ಯೂಗಳಾದಾಗ ಒಂದು ಟೆಲಿಫೋನ್ ವರ್ಕ್ ಆಗೋದಿಲ್ಲ, ಎಲೆಕ್ಟ್ರಿಸಿಟಿ ಇರೋದಿಲ್ಲ ಅನ್ನೋ ಕಾರಣಕ್ಕೆ, ಆ್ಯಂಡ್ ತುಂಬ ಜನಕ್ಕೆ ಕಮ್ಯುನಿಕೇಟ್ ಮಾಡೋದಕ್ಕೂ ಆಗಲ್ಲ. ಅವ್ರು ಬದುಕಿದಾರ ಇಲ್ವಾ ಅದು ಗೊತ್ತಾಗೋದಿಲ್ಲ. ಅವ್ರುಗಳನ್ನ ಈಗ ಫೈಂಡ್ ಔಟ್ ಮಾಡಿ ಅವರಿಗೆ ಒಂದು ಮೆಡಿಕಲ್ ಸಪೋರ್ಟ್ ಕೊಡೋದು, ಫಸ್ಟ್ ಏಡ್ ಕೊಡೋದು, ಇಟ್ಸ್ ವೆರಿ ಇಂಪಾರ್ಟೆಂಟ್. ಅದಾದ ನಂತರ ಅವರನ್ನು ರೆಸ್ಕ್ಯೂ ಮಾಡೋದು ಇಟ್ಸ್ ಅನದರ್ ಚಾಲೆಂಜ್. ರೆಸ್ಕ್ಯೂ ಮಾಡಿದ್ಮೇಲೆ ಯಾರು ಇವರಲ್ಲ ಅನ್ನೋದು ಐಡೆಂಟಿಫೈ ಮಾಡೋದು ಒಂದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಇನ್ಫ್ಯಾಕ್ಟ್ ಯಾರಿಗಾದ್ರೂ ಏನಾದರೂ ತೀರೋಗಿದ್ರೆ ಅಂಥವ್ರನ್ನ ಫೈಂಡ್ ಔಟ್ ಮಾಡೋದು ಕೂಡ ಒಂದು ದೊಡ್ಡ ಚಾಲೆಂಜ್ ಆಗುತ್ತೆ. ಅವ್ರ ಫ್ಯಾಮಿಲಿನವ್ರಿಗೆ ತಿಳಿಸೋದು, ಇಟ್ಸ್ ಆಲ್ ವೆರಿ
ಹೆಡ್ಏಕ್ ಪ್ರೊಸೆಸ್, ವೆರಿ ಡಿಫಿಕಲ್ಟ್ ಪ್ರೊಸೆಸ್. ಈ ಒಂದು ಪ್ರೊಸೆಸ್ಸಲ್ಲಿ ಫ್ಯಾಮಿಲಿನವರು ಸ್ವಲ್ಪ ಸ್ಟ್ರಾಂಗಾಗಿ ಇರಬೇಕು. ಬಿಕಾಸ್ ಇಲ್ಲಿ ಮೋಸ್ಟ್ಲಿ ಎಲ್ಲ ಫಾರಿನರ್ಸ್ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇದೆ. ನಮ್ಮ ಇಂಡಿಯನ್ಸು ಕೂಡ ಸುಮಾರು 100 ಜನ ಇಂಡಿಯನ್ಸ್ ಇದ್ದಾರೆ ಅಂತ ಮಾಹಿತಿ ಇದೆ. ಇದಕ್ಕೆ ಮೀರಿ ಹೆಚ್ಚು ಮಾಹಿತಿ ಇಲ್ಲ. ಸೊ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಾಹಿತಿ ಬಂದಾಗ ನೋಡೋಣ, ಅದ್ರ ಬಗ್ಗೆ ವಿಡಿಯೋ ಮಾಡೋಣ. ದಟ್ಸ್ ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಪೀಸ್.